ಈ ಥರ ಇರುತ್ತೆ. ಇದೇ ಹೋಗಿ ನ್ಯಾಚುರಲ್ ಆಗಿ ಇದೇ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಸೇಮ್ ಅದೇ ಜಾಗಕ್ಕೆ ಹೋಗುತ್ತೆ. ಅದರಲ್ಲಿ ಕ್ಯೂನ್ ಬಿ ಇರುತ್ತೆ. ಆ ಕ್ಯೂನ್ ಇರೋವರೆಗೂ ಹನಿ ಬಾಕ್ಸು ಬಿ ಸೆಲ್ ಹೋಗೋದು ಅದರಲ್ಲಿ ಇರುತ್ತೆ. ಇದು ಕಾಡ್ದು ಬ್ರದರ್, ಕಾಡ್ದ ಇದು ಕಾಡನಿ. ಇದೆಲ್ಲ ಸೇಮ್ ಪ್ರಾಸೆಸ್, ಸೇಮ್ ಬಾಕ್ಸಸ್ ಈ ಥರ ಇಕ್ಕಿ ಇದರಿಂದ ಕಲೆಕ್ಟ್ ಮಾಡ್ತೀವಿ. ಇನ್ಯಾವ ಹನಿಗಳಿದೆ ಅಷ್ಟೇನಾ? ಸೇಮ್ ನಮ್ಮದು ಬ್ರಾಂಚ್ ಕೆಳಗಡೆ ಇದೆ. ಓಕೆ, ಅಲ್ಲೋಗಿ ದೊಡ್ಡದಾಗಿದೆ. ನಮ್ಮ ನಂಬರ್ ಹೇಳ್ಬಿಡಿ, ನಿಮ್ಮದು ಮೊಬೈಲ್ ನಂಬರ್ 8088157659. ಇದು ವಿಷಾ ಹತ್ರ ಬರುತ್ತೆ, ಆರ್ಚ್ ಮುಂದೆಗಡೆ. ಇದು ಹೋಮ್ ಡೆಲಿವರಿನ ಕಳಿಸ್ಕೊಡ್ತೀರಾ ನೀವು? ಆನ್ಲೈನ್ ಡೆಲಿವರಿ ಇದೆ. ವೇದಿಕ ಹನಿ ಸರ್ಚ್ ಮಾಡಿದ್ರೆ ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲ, ఫ్యాట్ కమ్మి ಮಾಡಕ್ಕೆ, ఇమ్యూనిటీ బూస్ట్ ಮಾಡಕ್ಕೆ ಚೆನ್ನಾಗುತ್ತೆ బ్రదర్. ఒక బాక్స్ ఫుల్ అవ్వాలంటే తక్కువలో తక్కువ 45 days టైం పడుతుంది. అండ్ డైలీ హనీ అనేది దొరకదు. హనీ ನ್ಯಾಚುರಲ್ ಹನಿ ಸ್ಟಾರ್ಟಿಂಗ್ ಬಂದು ನಮ್ಮ ಹತ್ರ 800 ಇಂದ ಇದೆ. ಇದು ಬಂದು ಲೀಚಿ ಫ್ರೂಟ್ ಬರುತ್ತಲ್ಲ, ಆ ಫ್ಲವರಿಂದ ಕಲೆಕ್ಟ್ ಆಗೋ ಹನಿ ಇದು. ಓಕೆ. ಇದು ಬಂದು ಅಜ್ವೈನ್ ಬರುತ್ತಲ್ಲ, ಅಜ್ವೈನ್ ಅಂದರೆ ಓಂಕಾಳು ಅಂತಾರೆ, ಆ ಫ್ಲವರಿಂದ ಕಲೆಕ್ಟ್ ಆಗೋದು. ಅಂದರೆ ಬೇರೆ ಬೇರೆ ಹೂವಿಂದ ಕಲೆಕ್ಟ್ ಆಗಿರೋ ಹನಿಗಳಿದ್ದಾವೆ ನಮ್ಮ. ಓಕೆ. ಜೇನ್ ಬಂದು ಅದನ್ನ ಇಟ್ಕೊಂಡಿರೋದಲ್ವಾ? ಇದು ಬಂದು ಫಾರೆಸ್ಟ್ ಹನಿ. ಓಕೆ. ವೈಲ್ಡ್ ಹನಿ. ನಿಮ್ಗೆ ಇದು ವೆಯ್ಟ್ ಲಾಸ್ಗೆ, ವೆಯ್ಟ್ ಗೇನ್ಗೆಲ್ಲ ಇದು ಚೆನ್ನಾಗಿರುತ್ತೆ. ಇದು ಸ್ಟಮಕ್ ಪೇನ್ಗೆ, ಡೈಜೆಷನ್ಗೆಲ್ಲ ಇದು ಚೆನ್ನಾಗಿರುತ್ತೆ. ಓಕೆ. ಏನು ಹನಿ ಇದು? ಇದು ಅಜ್ವೈನ್ ಹನಿ. ಅಜ್ವೈನಾ? ಓಕೆ. ಇದು ಬಂದು ಲಿಚಿ ಫ್ಲವರ್. ಇದು ಬಂದು ನಾರ್ಮಲ್ ಹನಿ. ಇನ್ನೊಂದಿದೆ ಎಲ್ಲ ಪಕ್ಕ, ಅದು ಆರ್ಗ್ಯಾನಿಕ್ ಅಲ್ಲ, ಅದು ಸಕ್ಕರೆಗೆ ಏನು ಮಿಕ್ಸ್ ಏನು ಮಾಡಲ್ಲ, ಎಲ್ಲ ಪ್ಯೂರ್ ಹನಿ. ಬೆಲ್ಲ ಫುಡ್ ಮಿಕ್ಸ್ ಮಾಡಿದ್ರಲ್ಲ ಆ ಥರ ಪಕ್ಕ ಪ್ಯೂರ್ ಹನಿ. ಇದು ಬಂದು 800, ಇದು 950, ಇದು 1500. ನಿಮಗೆ ಹನಿ ಪೀಸು ಈ ಥರ ಇರುತ್ತೆ. ಸರಿ. ಮಾಡಲ್ವಾ? ಇದು ಕಾಡ್ದು ಬ್ರದರ್, ಕಾಡ್ದ ಇದು ಕಾಡನಿ. ಇದು ಮಲ್ಟಿಫ್ಲೋರಲ್ ಹನಿ. ಇದು ಓಂಕಾಲ್ ಗೊತ್ತಾ ನಿಮ್ಗೆ? ಇದು ಓಂಕಾಲ್ ಹೂವನಲ್ಲಿ ಕಲೆಕ್ಟ್ ಮಾಡೋದು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದು ನಿಮ್ಗೆ ಲೀಚಿ ಅಜ್ವೈನ್ ತೋಟ, ಓಂಕಾಲ್ ತೋಟದಲ್ಲಿ ಈ ತರ ಬಾಕ್ಸ್ ಇಟ್ಟು ಕಲೆಕ್ಟ್ ಮಾಡೋದು ಬ್ರದರ್. ಹಾ, ಹುಳ ಆ ಹೂವಾಗ ಮೇಲೆ ಕೂತ್ಕೊಂಡು ರಸ ಕಲೆಕ್ಟ್ ಮಾಡೋದು. 80% ನೆಕ್ಟರ್ ಅದೇ ಹೂವದು ಬರುತ್ತೆ. ಹಾ, ಇಲ್ಲೇ ಬರುತ್ತೆ. ಇದು ಲಿಚಿ ಹೂವನಲ್ಲಿ ಕಲೆಕ್ಟ್ ಮಾಡೋದು. ಹಾ, ಲಿಚಿ ಫ್ಲವರ್ ನಲ್ಲಿ ಕಲೆಕ್ಟ್ ಮಾಡೋದು. ಇದು ಇದು ಫ್ಯಾಟ್ ಕಮ್ಮಿ ಮಾಡಕ್ಕೆ, ಇಮ್ಯುನಿಟಿ ಬೂಸ್ಟ್ ಮಾಡಕ್ಕೆ ಚೆನ್ನಾಗುತ್ತೆ ಬ್ರದರ್. ಗಟ್ ಹೆಲ್ತ್ ಇದು ಚೆನ್ನಾಗಿರುತ್ತೆ. ಇದು ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡಕ್ಕೂ ಎಲ್ಲ ಹನಿ ಚೆನ್ನಾಗಿರ್ತದೆ. ಆ ತರ ಏನು ಇಲ್ಲ ಬ್ರದರ್. ನಿಮ್ಗೆ 100% ನ್ಯಾಚುರಲ್ ಸಿಗತ್ತು. ನಿಮ್ಗೆ ಏನೋ ಡೌಟ್ ಇದೆಯೋ ನೀವು ಟೆಸ್ಟ್ ನೋಡಿ. ಟೆಸ್ಟ್ ನಿಮ್ಗೂ ಎಷ್ಟು ಟೆಸ್ಟ್ ಗೊತ್ತು ಅಷ್ಟು ನೋಡಿ. ಇದು 1500 ಬ್ರದರ್ ಕೆಜಿ. ಇದು 700 ಗ್ರಾಮ್ ಬರುತ್ತೋ, 950. ಹಾ, ಇದು ಕೆಜಿ 800. ಅದು ಎಲ್ಲ ನಿಮ್ಗೆ ಅವೈಲಬಿಲಿಟಿ ಮೇಲೆ ಚೇಂಜ್ ಆಗುತ್ತೆ. ಪ್ರೈಸಿಂಗ್ ಎಲ್ಲ ಸಿಗತ್ತ ಮೇಲೆ. ಬಟ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡ್ತೀರಾ? ಹಾ, ಆಲ್ ಓವರ್ ಇಂಡಿಯಾ ಮೇಲೆ ಡೆಲಿವರಿ ಮಾಡ್ತೀವಿ. ಒಳ್ಳಿಲ್ಲ ಬ್ರದರ್, ಆಲ್ ಓವರ್ ಇಂಡಿಯಾನಲ್ಲಿ ಡೆಲಿವರಿ ಮಾಡ್ತೀನಿ. ಅದು ರ್ಯಾಡ್ ಸಮೇತ, ಗೂಡು ಸಮೇತ, ಹನಿ ವಿತ್ ಕೋಮ್ ಸಮೇತ ನಾವು ಅದು ಹಂಗೆ ತಿನ್ಬೋದು. ಅದು ಓರಲ್ ಹೆಲ್ತ್ ಚೆನ್ನಾಗಿರುತ್ತೆ. ಬಿ ವ್ಯಾಕ್ಸ್ ಇದೆಲ್ಲ ಮಾರ್ನಿಂಗ್ ಎಷ್ಟು ಗಂಟೆ ಆಗ್ಬೋದು? పాయం కదా. మనకేంటంటే నార్మల్ గా మీకు హనీ బీస్ హైవ్స్ అనేవి క్లోజ్ చేసేది ఏమి ఉండదు బ్రదర్. అది
మీకు అవి 24/7 ఓపెన్ లోనే ఉంటాయి అవి. ఉమ్. మనకేంటంటే మీకు బీస్ అనేవి సన్ రైజ్ నుంచి సన్సెట్ లోపు మాత్రమే పనిచేస్తాయి. అండ్ రిమైనింగ్ టైం అంతా ఆ బాక్స్ లోపలే ఉండిపోతాయి అవి. ఉమ్. అండ్ మీకు ఒక బాక్స్ ఫుల్ అవ్వాలంటే తక్కువలో తక్కువ 45 డేస్ టైం పడుతుంది. అండ్ డైలీ హనీ అనేది దొరకదు. డైలీ దొరకదు కూడా దొరకదు అది. డైలీ బరల్ అది. మీకు 45 డేస్ నుంచి ఇంకా ఎక్కువ టైం పట్టొచ్చు మేబీ. అక్కడ కండిషన్స్ బాగుంటే 45 డేస్ నుంచి స్టార్ట్ అవుతుంది హనీ అనేది మనం ఎక్స్ట్రాక్ట్ చేసుకోవచ్చు. కండిషన్స్ ఏదైనా కొంచెం డిఫికల్ట్గా ఉన్నాయంటే ఇంకొంచెం ఎక్కువ టైం పట్టొచ్చు. అది కూడా మీకు ఒకటే ప్లేస్లో రెగ్యులర్గా హనీ అనేది కలెక్ట్ చేయడం హైలీ ఇంపాసిబుల్ అది. అవని పని అది. మీకు ఏంటంటే ఒక 4 to 5 months అనేది డెడ్ పీరియడ్ ఉంటుంది ఒక ఏరియాలో. ఆ టైంలో మనము బీస్ అనేవి ఖచ్చితంగా వేరే ప్లేస్కి షిఫ్ట్ చేయాలి మనకి ఎక్కడైతే ఫ్లోరా అవైలబిలిటీ ఉంటుందో. అలా మనం షిఫ్ట్ చేస్తూ హనీ అనేది కలెక్ట్ చేస్తాము. అందుకే మేము ఇన్ని వెరైటీస్ మీకు ఇవ్వగలుగుతున్నాము. యా. ಸ್ಟಾಕ್ ಕಡಿಮೆ ಇದೆ ಜಾಸ್ತಿ ಇದೆ ಸ್ಟಾಕ್ ಇದೆ ಇದೆಯಾ ಅಥವಾ ಸ್ಟಾಕ್ ಅದು ఇది స్టాక్ ఇది. ಸ್ಟಾಕ್ ಇದು ಫ್ರಾಂಚೈಸಿನ ಕೊಡ್ತೀರಾ ನೀವು ಫ್ರಾಂಚೈಸಿ ಕೊಡಲ್ಲ ಸರ್, ಇದು ನಮ್ಮ ಓನ್ ಬ್ರ್ಯಾಂಡಿಂಗ್. ಮೊಬೈಲ್ ನಂಬರ್ ಹೇಳಿದ್ರೆ ಅವರ ಹತ್ರ ಹ್ಮ್. और ये अजवाइन ये अजवाइन टेस्ट करने मिलेगा थोड़ा सा कितनी लाइट है वहाँ अच्छा ठीक है ये थोड़ा आगे रह जाएगा गैस रिलेटेड प्रॉब्लम के लिए नेचुरल मेडिसिन ये सब आपको सभी खास करने के बढ़िया होता है वो नहीं होता वो भी होता वो एक तरीके से आपको वो फूल होता है फूल का प्रॉपर्टी था नेक्टर का प्रॉपर्टी बताइए थोड़ा स्वीट रहता है ये कितने रुपए हाँ हो गया